ಏನವು ಘೋಷವಾಕ್ಯಗಳು ಅಂತಂದ್ರೆ, ಹಿಂದೆ ಕೊಟ್ಟಂತ ಘೋಷವಾಕ್ಯ ಸಹಕಾರಿ ಸಂಸ್ಥೆಗಳು ಸಂಕಷ್ಟ ಕಾಲದಲ್ಲೂ ಕಾರ್ಯನಿರ್ವಹಿಸುತ್ತವೆ ಅಂದ್ರೆ ಮುಂದುವರಿತವೆ ಅಂತ ಅನ್ನೋದನ್ನ ಹೇಳಿದವೆ, ಅಭಿವೃದ್ಧಿಯನ್ನು ಸಾಧಿಸ್ತವೆ ಅಂತ ಹೇಳಿದೆ. ಅದಕ್ಕಾಗಿ ಇದು ಪಾವಗಡ ಸೌಹಾರ್ದ ಸಹಕಾರಿ ಇವತ್ತಿನ ದಿವಸ ಅಕ್ಷರಶಃ ಪಾಲನೆ ಮಾಡಿ ತೋರಿಸಿದೆ. ಹೌದಾನೆ? ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂತ ಸಂಕಷ್ಟ ಕಾಲದಲ್ಲಿ ಬಂಧುವು ಸಹ ಸಂಬಂಧಪಟ್ಟಂಗೆ ಅದನ್ನ ಬದುಕುಳಿದು ಅಂದ್ರೆ ಅಲ್ಲಿರುವಂತ ಸದಸ್ಯರು ಯಾರಿಗೂ ಸಹ ಸಂಬಂಧಪಟ್ಟಂಗೆ ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೂ ಸಹಾಯ ಮಾಡುವುದರ ಮೂಲಕವಾಗಿ ಅಲ್ಲಿಯೇ ಒಂದು ಪೀರಿಯಡ್ಗೆ ಮಾತ್ರ ಸಂಬಂಧಪಟ್ಟಂಗೆ ಎಕ್ಸಾಮ್ಷನ್ ಕೊಡೋದು. ಸಹಕಾರಿ ಸಂಸ್ಥೆಗಳಲ್ಲಿ ಯಾವುದು ಸಹ ಸಂಬಂಧಪಟ್ಟಂಗೆ ಸಾಲ ತೆಗೆದುಕೊಂಡೋದನ್ನ ಸಾಲ ಮುಟ್ಟಿಸದೇ ಇರುವಂತಹ ವ್ಯವಸ್ಥೆ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ಒಟ್ಟಾರೆ ಇರಲಿಕ್ಕಿಲ್ಲ. ಸೌಹಾರ್ದ ನಂಬರ್ KA04 ND 6588 ಅದು ಸ್ವಲ್ಪ ಅಡ್ಡ ಇದೆ ಅಂತ ದಯವಿಟ್ಟು ಅದು ಯಾವ ಕಾರ ತೆಗಿದೆ ಅಲ್ಲಿ ಅವರ ಬಂದಿತ್ತು. ಆಮೇಲೆ ಹಿರಿಯರಿಗೆ ಯಾರ್ಯಾರು ಸಮಾಜದಲ್ಲಿ ಸೇವೆ ಸಲ್ಲಿಸಿರ್ತಾರೆ ಅಂಥವ್ರನ್ನ ವಿಶೇಷವಾಗಿ ಸೆಲೆಕ್ಟ್ ಮಾಡಿ ಇವತ್ತು 6 ಜನ ಗಂಡರಿಗೆ ನಾವು ಸನ್ಮಾನ ಮಾಡೋ ಅಂಥ ಕೆಲಸ ಕೂಡ ಮಾಡಿದ್ವಿ. ಇದು ನಮ್ಮ ಸದಸ್ಯರ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹ ಕೊಡುತ್ತೆ. ಮುಂದಕ್ಕೆ ಏನಾದರೂ ದೇಶ ಸೇವೆ ಮಾಡಿದರೆ ನಮ್ಮನ್ನು ಕೂಡ ಸಮಾಜ ಗೌರವಿಸುತ್ತೆ ಅನ್ನೋ ಒಂದು ಮೆಸೇಜ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸುಮಾರು 19,000 ಜನ ಸದಸ್ಯರಿರ್ತಕ್ಕಂಥ ಈ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಸುಮಾರು 500 ಕೋಟಿಯಷ್ಟು ವಹಿವಾಟಿದೆ. ಸುಮಾರು 260 ಕೋಟಿಯಷ್ಟು ಠೇವಣಿ, 180 ಕೋಟಿಯಷ್ಟು ಸಾಲ, 15 ಕೋಟಿಗಿಂತ ಹೆಚ್ಚಿನ ಇವತ್ತು ಲಾಭಾಂಶ ಗಳಿಸಿ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ವಿಶೇಷ ಸಭೆ ಅಂತ ಆಯೋಜನೆ ಮಾಡಿ ಈ ಸಮಾಜದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಪಾವಗಡದ ಸನ್ಮಾನ್ಯ ನರಸಿಂಹಯ್ಯ ಮತ್ತು ಲಿಂಗದಳ್ಳಿಯ ಸನ್ಮಾನ್ಯ LS ನರಸರೆಡ್ಡಿ ಮತ್ತು ಆಮೇಲೆ ವಿಜ್ಞಾನಿಗಳಾದಂಥ ಮಧುಗಿರಿ ತಾಲೂಕಿನ KPJ ರೆಡ್ಡಿ ಅವರು ಮತ್ತು ಅಡಿಷನಲ್ ರಿಜಿಸ್ಟ್ರಾರ್ ಆದಂಥ ಸನ್ಮಾನ್ಯ ನವೀನ್ ಅವರು ಮತ್ತು ರಿಟೈರ್ಡ್ RTO ಆಗಿ ಪಾವಗಡ ತಾಲೂಕಿನಿಂದ ಬಂದು ಸೇವೆ ಸಲ್ಲಿಸ್ತಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ಮತ್ತು ಇವತ್ತು ಕಾರ್ಯದರ್ಶಿಯಾಗಿ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ರಾಘವನ್ ಅವ್ರನ್ನ 6 ಜನ ಸೆಲೆಕ್ಟ್ ಮಾಡಿ ಸದಸ್ಯರು ನಾವೀಗ ಸನ್ಮಾನ ಮಾಡೋಂಥ ಕೆಲಸ ಕೂಡ ಮಾಡಿದ್ವಿ. ಅದೇ ರೀತಿ ಸಂಯುಕ್ತ ಸಹಕಾರಿ ಅಧ್ಯಕ್ಷರಾದಂಥ ನಂಜನಗೌಡರು, ವ್ಯವಸ್ಥಾಪಕ ನಿರ್ದೇಶಕರಾದಂಥ ಸನ್ಮಾನ್ಯ ಶರಣಗೌಡ ಪಾಟೀಲ್ ಅವರು ಮತ್ತು ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ವಿಶ್ವನಾಥ್ ಅವರು ಕೂಡ ಇವತ್ತು ಅತಿಥಿಗಳಾಗಿ ಇಲ್ಲಿಗೆ ಆಗಮಿಸಿರೋದು ನಮ್ಮೆಲ್ಲ ಸದಸ್ಯರಿಗೂ ತುಂಬ ಸಂತೋಷ ತಂದಿರೋಂಥ ಕೆಲಸ ಆಗಿದೆ. ಇವತ್ತು ನಾವು ಈ ಮಧ್ಯಾಹ್ನದ ಅವಧಿ, ಈಗಾಗಲೇ ಬೆಳಗ್ಗೆ ಅವಧಿ ಮುಗಿದೋಯ್ತು, ಊಟ ಆದ ನಂತರ ಮಧ್ಯಾಹ್ನದ ಅವಧಿಯಲ್ಲಿ ಹಿಂದಿನ ವರ್ಷದ ಅವಲೋಕನ, ಮುಂದಿನ ವರ್ಷದ ನಾವು ಯೋಜನೆಗಳನ್ನ ಪ್ಲಾನ್ ಮಾಡೋಂಥ ಕೆಲಸ ಇವಾಗ ಮಾಡ್ತೇವೆ. ಇದನ್ನು ಮುಂದಿನ ವರ್ಷ ಎಲ್ಲ ಕೂಡ ಅನುಷ್ಠಾನಗೊಳಿಸೋಂಥ ಕೆಲಸ ಮಾಡಿದ್ದೇವೆ. ವಿಶೇಷವಾಗಿ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳು ಮತ್ತು 2,000 ಜನ ಸದಸ್ಯರು ಈ ಒಂದು ಸಾಮಾನ್ಯ ಸಭೆಯಲ್ಲಿ ಇಲ್ಲಿ ಬಂದು ಇವತ್ತು ಸಾಮಾನ್ಯ ಸಭೆ, ವಿಶೇಷ ಸಭೆ ಹಾಗೂ ಅವಲೋಕನ ಸಭೆಯಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮ ಮೂಲಕ ಎಲ್ಲ ರಾಜ್ಯದ ಸಹಕಾರಿ ಬಂಧುಗಳಿಗೆ ಮತ್ತು ವಿಶೇಷವಾಗಿ ಪಾವಗಡ ಸೌಹಾರ್ದ ಮಲ್ಟಿಪರ್ಪಸ್ ಕೋಆಪರೇಟಿವ್ನ ಎಲ್ಲ ಸದಸ್ಯರಿಗೂ ಮತ್ತು ಇವತ್ತು ನಾವು ಆನ್ಲೈನ್ ಕೂಡ ಜೋಡಿಸಿದ್ವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ದೇಶಗಳಲ್ಲಿ ಕೂಡ ನಮ್ಮ ಸದಸ್ಯರಿದ್ದಾರೆ. ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಕಡೆ, ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಸದಸ್ಯರಿದ್ದಾರೆ. ಅವ್ರಿಗೆಲ್ಲ ಕೂಡ ಈ ಸಾಮಾನ್ಯ ಸಭೆನ ಲೈವ್ ನೋಡೋ ಅಂಥ ಅವಕಾಶ, ಆನ್ಲೈನ್ ವ್ಯವಸ್ಥೆ ಕೂಡ ನಾವು ಮಾಡೋ ಅಂಥ ಕೆಲಸ ಮಾಡಿದ್ವಿ. ಹಾಗಾಗಿ ತಮ್ಮೆಲ್ಲರ ಪ್ರೋತ್ಸಾಹದಿಂದ, ಶುಭಾಶಯಗಳಿಂದ, ವಿಶೇಷವಾಗಿ ಮಾಧ್ಯಮದ ಸಹಕಾರದಿಂದ ಮತ್ತು ಬೆಳಗ್ಗೆ ಅಜಿತ್ ಹನುಮಕ್ಕನವರು ಏಷ್ಯಾನೆಟ್ ಸುವರ್ಣ ನ್ಯೂಸು ಮಾಧ್ಯಮದ ಪ್ರಧಾನ ಸಂಪಾದಕರಾದಂಥ ಹನುಮಕ್ಕನವರು ಬಂದಿದ್ದರು. 1 ಗಂಟೆಗಳ ಕಾಲ ಸಹಕಾರಿ ಮತ್ತು ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರೀಯ ಅಭಿಮಾನ ಯಾವ ರೀತಿ ಸಹಕಾರಿಯಲ್ಲಿ ಬೆಳೆಸ್ಕೋಬೇಕು ಅನ್ನೋ ವಿಷಯದಲ್ಲಿ ತುಂಬ ಚೆನ್ನಾಗಿ ಅವರು ಉಪನ್ಯಾಸ ಕೊಡುವಂಥ ಕೆಲಸ ಕೂಡ ಮಾಡಿದ್ರು.